ನಮಸ್ಕಾರ ರೀ ಎಲ್ಲರಿಗೂ. ಸುಪ್ರೀತ್ ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಕ್ಷಮೆ ಇರಲಿ, ನಾವು ತುಂಬ ದಿನದ ನಂತರ ವಿಡಿಯೋಗಳನ್ನು ಹಾಕ್ತಿದ್ದೇವೆ. ಕಾರಣ ಏನಪ್ಪ ಅಂದರೆ ನಮ್ಮ ಕುಟುಂಬದಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು. ಆ ಕಾರಣಾಂತರದಿಂದ ನಾವು ವಿಡಿಯೋವನ್ನು ಹಾಕಲು ಆಗಿಲ್ಲ. ದಯವಿಟ್ಟು ಎಲ್ಲರಲ್ಲೂ ಕ್ಷಮೆ ಕೇಳ್ತಾ ಇನ್ನು ಮುಂದೆ ನಾವು ವಿಡಿಯೋಗಳನ್ನ ಹಾಕ್ತೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಕ್ಕ, ನಾನು ಆಗ್ಲಿಂದ ಹೊಟ್ಟೆ ಹಸ್ವಾಗಿತ್ತೆ ಕಣೆ. ಈ ದೊಡ್ಡಮ್ಮ ನೋಡಿ ಇಲ್ಲೇ ನಿಂತ್ಕೊಂಡತ್ತೆ. ಹೋಗಿ ಅಡುಗೆ ಮನೆಗೆ ಹೋಗಿ ಏನೋ ಉಣ್ಣಕ್ಕೆ ಮಾಡಿರ್ತೈತೆ ಇಟ್ಕೊಂಬರೋಗೆ. ನನಗೆ ಭಾರಿ ಹೊಟ್ಟೆ ಹಸ್ವಾಗೈತೆ. ಸುಮ್ಮನಿರಲ್ಲ, ಹಾಗೆಲ್ಲ ಕೇಳಬಾರ್ದು. ನಿನಗೆ ಗೊತ್ತಾಗಲ್ಲ, ನೀನು ಸಣ್ಣ ಹಂಗೆಲ್ಲ ಮಾಡಬಾರ್ದು. ಸುಮ್ಮನಿರು, ಅಜ್ಜಿಗೆ ಹೇಳ್ತೀನಿ, ಆಮೇಲೆ ಇಟ್ಕೊಡ್ತೈತೆ. ಆಮೇಲೆ ನಾನು ನೀವು ಇಬ್ಬರು ಊಟ ಮಾಡೋಣಂತೆ. ಮಾಡ್ತೇನೆ ಹೊರಾಗಿ. ಆಗ್ಲಿಂದ ಯಾರೋ ಬಂದ್ಲು ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯಲ್ಲ ನೀನು. ನಿನಗೆ ಗೊತ್ತಾಗಲ್ಲ. ನಿನಗೆ ನಾವೆಷ್ಟು ಸೂಕ್ಷ್ಮಗೆ ಎಷ್ಟು ಮರ್ಯಾದೆ ಜೀವನ ಮಾಡ್ತೀವಿ ಗೊತ್ತೇ. ನಾವಿಲ್ಲಿ ಒಂದು ಲೆವೆಲ್ ಮೇಂಟೈನ್ ಮಾಡ್ತೀವಿ. ನಿನಗೇನು ಗೊತ್ತು? ನೀನು ನಿಮ್ಮ ಊರಾಗೆ ನಿಮ್ಮ ಒಳ್ಳೆಯ ಮಾಡ್ದಂಗೆ ಇಲ್ಲಿ ಮಾಡಕ್ಕೆ ಬರ್ತೀಯಲ್ಲ, ಅಷ್ಟು ಗೊತ್ತಾಗಲ್ಲೇ. ಈ ಹುಡುಗರು ಸುಮ್ಮನೆ ಇರಲ್ಲ. ಇವನು ಹೋಗಿ ಕರ್ಕೊಂಬಂದಿದ್ದೀಯ. ನಿನಗೇನು ಗೊತ್ತಾಗಲ್ಲ ಬಿಡವ ನಿನಗೆ. ಅಯ್ಯ ತಾಯಿ ನಮ್ಮವ್ವ, ನನಗಂತೂ ನಿಮ್ಮ ಕಾಲಾಗ ಸಾಕಾಗೋಗ್ಬಿಟ್ಟತ್ ನೋಡು. ಸೊ ಮಂಗಳಮ್ಮ, ಯಾಕೆ ಹಂಗೆ ಸಿಟ್ಟಾಗ್ತೀಯವ? ರಾಗಿ ಅಲ್ಲಿ ಮಾಡಿ ಇಟ್ಟಿದ್ದೀನಿ ನೋಡು. ಆಲೆ ಹೋಗಿ ಬೀಸ್ಕೊಂಬರಂಗಿದ್ರೆ ಬೀಸ್ಕೊಂಬರ್ರಿ. ಆ ಹುಡುಗ್ರು ಏನು ಮಾಡ್ತಾರೆ ತಾಯಿ, ಪಾಪ ಪಾಡಿಗವ ಸುಮ್ಮನೆ ಇರ್ತವೆ. ಆ ಹುಡುಗಿ ಕಸ ಕಡ್ಡಿ ಹೊಡೆಯೋದು, ಮುಸ್ರೆ ತೊಳೆಯೋದು ಹಂಗೆಲ್ಲ ಮಾಡ್ತತ್ತೆ. ಬಿಡೆ ಪಾಪ, ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬರ್ಬೇಕು ಏನೋ. ನಾನು ಬಂದೆ ಅಂತ ಬಂದ್ವು. ಆಯಮ್ಮ ಯಾರೋ ನಿಮ್ಮ ಪಕ್ಕದ ಮನೆಯಳು ಮಾತಾಡ್ಸಿದ್ಲವ. ಮಾತಾಡಿದೆ, ಅದರಲ್ಲಿ ಏನಾಯ್ತು ಬಿಡಿ, ಹೋಗಲಿ. ಅದೇ ದೊಡ್ಡದು ಮಾಡ್ತೀವ ನೀನು ಅಂತ. ಸರಿ ತಗೊಳವ, ಅದೇನು ಒಳಗೆ ಕೆಲಸ ನೋಡ್ಕೊಳಂಗಿದ್ರೆ ನೋಡ್ಕೆ, ನಾನು ಬಾಗಿಲ ಕೂತ್ಕೊಂಡಿರ್ತೀನಿ. ಏನಾನ ಹೇಳಿದರೆ ಇದೊಂದು ಕಲ್ತ್ಬಿಟ್ಟಿದ್ದು ಕಣವ. ಆ ಹುಡುಗರು ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬರ್ಬೇಕು ಅನ್ನೋದು. ನಾನು ಆಮೇಲೆ ಅಡುಗೆ ಮಾಡ್ತೀನಿ. ಅಪ್ಪಿನ ಬಂದಲ್ಲ, ಬಂದಮೇಲೆ ಅಡುಗೆ ಮಾಡೋದ ಇನ್ನೊಂದು ಮತ್ತೊಂದು ನೋಡ್ತೀನಿ. ಅಲ್ಲವರೆಗೆ ಅಲ್ಲಿ ಕೂತ್ಕೊ ಹೋಗ್ರಿ. ಯಾ ಮಗಳು ಮನೆ ಆದ್ರೇನು ಯಾವುದಾದ್ರೇನು ಜಾಸ್ತಿ ದಿನ ಇರಕ್ಕೆ ಹೋಗಬಾರ್ದು. ಪಾಪ ಈ ಹುಡುಗರಿಗೆ ಏನು ಅರಿದವು ಏನು, ಅವಕ್ಕೆ ಕೊಂಡ್ರೆ ಸೇರಲ್ಲ ಈ ತಾಯಿ. ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಇಲ್ಲಿ ಏನು ಕುತ್ಕೊಂಡು ತಿಂತೀನಿ ಮಗಳ ಮನೆ ಅಂದ್ರೂ. ಕತ್ತೆ ಚಾಕ್ರಿ ಮಾಡಬೇಕು. ಯಪ್ಪ, ಬೆಳ್ಕರ್ದಿಟ್ಟಿಗೆ ನಮ್ಮೂರಿಗೆ ನಾನು ಹೋಗ್ಬಿಡ್ತೀನಪ್ಪ. ಸವಾಸನೆ ಬೇಡ, ಸಾಕಾಗೋಗ್ಬಿಟ್ಟತ್ತೆ. ಅಮ್ಮ ಆಶಾ, ಗುಡ್ಡ, ಇಲ್ಲಿ ನೋಡ್ರಿ. ಏನಜ್ಜಿ, ಏನು ಮಾತಾಡ್ಸಿದ್ದು? ಏನಿಲ್ಲ ಕಣವ, ಅಲ್ಲಿ ಸ್ವಲ್ಪ ಹೊರಗೆ ಮರದ ಗಾಳಿ ಚೆನ್ನಾಗಿರ್ತತ್ತಲ್ಲ, ಅದಕ್ಕೆ ಅಲ್ಲಿ ಕುತ್ಕೊಳ್ಳೋಣ. ನೋಡ್ರಿ, ಹೊರಕ್ಕೆ ಹೋಗೋಣ. ಸರಿ ಬಾರಜ್ಜಿ, ಕುತ್ಕೊಳ್ಳೋಣ ಹೋಗಿ. ಅಜ್ಜಿ, ನಂಗೆ ಹೊಟ್ಟೆ ಸತ್ತಜ್ಜಿ. ನಾನು ಬೆಳಗ್ಗಿಂದ ಏನು ಉಣ್ಣೋಕ್ಕೆ ಕೊಟ್ಟಿಲ್ಲ. ತಿಂಡಿ ಅವರು ಮಾಡಿದ್ರು, ಆದರೂ ನಮಗೆ ಕೊಡಲೇ ಇಲ್ಲ. ಎಲ್ಲ ಅಕ್ಕಯ್ಯ ಅಣ್ಣಯ್ಯರಿಗೆ ಅಷ್ಟ ಕೊಟ್ಟರು ದೊಡ್ಡಮ್ಮ. ನನಗೆ ಭಾರಿ ಹೊಟ್ಟೆ ಹಸ್ವಾಗೈತೆ ಕಣಜ್ಜಿ. ಪಾಪ ಹಂಗೆ ಮಾತಾಡ್ಬಾರ್ದು ಕಣಪ್ಪ. ಸುಮ್ಕಿರು, ಹೊಟ್ಟಸ್ತತೆ. ಅಲ್ಲಿ ಅಂಗಡಿ ಇದಾವಂತೆ, ಅಲ್ಲೆಲ್ಲ ಮುಂದೆ ಇರ್ಬೇಕೇನೋ ಕಣ. ಅವತ್ತು ಹೋಗಿದ್ನಲ್ಲ ಎಲ್ಲಡ್ಕೆ ತರೋಕ್ಕೆ, ಅಲ್ಲಿಗೆ ಹೋಗಿ ಬಿಸ್ಕೆಟು ಅದನ್ನು ಕೊಡಿಸ್ತೀನಿ. ತಿನ್ನುವಂತ ನಡಿಯಪ್ಪ, ಹೋಗಣ್ರಿ. ಈಗ ಅಂಗಡಿಗೆ ಹೋಗಿ ಬಿಸ್ಕೆಟ್ ತಗೊಂಡು ತಿಂದು ಅಲ್ಲಿ ಮರದ ಹತ್ರ ಕೂತ್ಕೊಳ್ಳೋಣ. ನೋಡ್ರಪ್ಪ.